ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುವಂಥ ವ್ಲಾಗ್. ನೋಡಿ, ನಿಮಗೇನು ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ, ಆಯಿತಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ನೆಕ್ಸ್ಟ್ ಡೇ. ವಿಟ್ಲ ಪಿಂಡಿ ಅಂತ ಹೇಳ್ತಾರಲ್ವ, ಮೊಸರು ಕುಡಿಕೆ ಅಂತ ಕೂಡ ಹೇಳ್ತಾರೆ. ಅದು ದಿನ ಮಧ್ಯಾಹ್ನ ಎಲ್ಲರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ. ಇವತ್ತು ನಾನು ಬಂದಿರೋದು ನನ್ನ ಅಜ್ಜಿ ಮನೆ. ನನ್ನ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ಮನೆಗೆ ಬಂದೆ. ಇವರು ನನ್ನ ದೊಡ್ಡಮ್ಮ, ಅಂದರೆ ನಮ್ಮ ಅಮ್ಮನ ಅಕ್ಕ. ಇವತ್ತೇನು ಸ್ಪೆಷಲ್ ಅಂದರೆ, ನಾನು ಆಗಲೇ ಹೇಳಿದಾಗ ಇವತ್ತು ನಾನ್ ವೆಜ್ ಊಟ. ನಮ್ಮ ಕಡೆ ಎಲ್ಲ ಯಾವುದೇ ಹಬ್ಬಗಳಾಗಲಿ, ಯಾವುದೇ ಫಂಕ್ಷನ್ಸ್ ಆಗಲಿ, ಏನಾದರೂ ಮನೆಯಲ್ಲಿ ಸ್ಪೆಷಲ್ ಮಾಡಿದಾಗ ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇರ್ತಾರಲ್ವ, ಅವರಿಗೆಲ್ಲ ಫಸ್ಟ್ ಊಟ ಇಟ್ಟು ಆಮೇಲೆ ನಾವು ತಿನ್ನುವಂಥ ಒಂದು ಕ್ರಮ. ನಮ್ಮ ಹಿರಿಯರು ಖುಷಿಯಾಗಿದ್ದರೆ ಮಾತ್ರ ತಾನೇ ನಾವು ಕೂಡ ಖುಷಿಯಾಗಿರ್ಬೋದು. ಸೊ ಅದಕ್ಕೆ ಇದೆಲ್ಲ ಫಾಲೋ ಮಾಡ್ತಾರೆ. ಈ ಥರ ಹಬ್ಬಗಳ ಟೈಮ್ಗೆ ನಮ್ಮಮ್ಮ ಬೆಳಿಗ್ಗೆ ಬೇಗನೆ ಬರ್ತಾರೆ ಇಲ್ಲಿ ಬಂದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಕುಕ್ಕಿಂಗ್ ಮಾಡಿ ಇವರಿಗೆ ಬಳಸಿಡ್ತಾರೆ. ಆ್ಯಂಡ್ ಅದಾದಮೇಲೆ ನಾವು ಖುಷಿಯಾಗಿ ಊಟ ಮಾಡ್ತೀವಿ. ನಾನು ಈ ಥರ ಬಳಸಿಡೋದು ತುಂಬ ಹತ್ತಿರದಲ್ಲಿ ಇದು ಫಸ್ಟ್ ಟೈಮ್ ನೋಡೋದು. ಆ್ಯಂಡ್ ಇಲ್ಲಾಂದರೆ ಡೈರೆಕ್ಟ್ ಊಟದ ಟೈಮ್ಗೆ ಬಂದು ನಾನು ಊಟ ಮಾಡ್ತಿದ್ದೆ. ಇವತ್ತು ವಿಡಿಯೋ ಮಾಡ್ತಿರುವಾಗ ವಿಡಿಯೋದಲ್ಲಿ ನನಗೇನು ಲಾಭ ಆಯಿತು ಅಂದರೆ, ಅಟ್ಲೀಸ್ಟ್ ನಾನು ನೋಡ್ತಿದ್ದೀನಿ ಏನೆಲ್ಲ ಮಾಡ್ತಿದ್ದಾರೆ ಇವರು ಅಂತ. ಸೊ ಅದೊಂದು ಖುಷಿ ಇದೆ. ಈಗ ಎಲ್ಲ ಬಳಸಿ ಆಯಿತು. ಈಗ ನಾವು ಕೈ ಮುಗಿದ್ಬಿಟ್ಟು ಹೊರಗೆ ಹೋಗಿ ನಿಂತ್ಕೊಳ್ಬೇಕು. ಒಂದರಿಂದ 1-2 ನಿಮಿಷ ನಿಂತ್ಕೊಬೇಕು. ಆಗ ಅವರು ಊಟ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಇವರು ಹಿಂದೆಯಿಂದ ಬರ್ತಿದ್ದಾರಲ್ಲ, ಅವರು ನಮ್ಮದು ದೊಡ್ಡಮ್ಮನದ್ದು ಹಸ್ಬೆಂಡ್. ಈಗ ನಾವೆಲ್ಲರೂ ಹೊರಗಡೆ ನಿಂತಿದ್ದೀವಿ. 1-2 ನಿಮಿಷ ಆದಮೇಲೆ ಒಳಗೆ ಹೋಗಿ ಊಟ ಮಾಡೋದು. ಅಷ್ಟರೊತ್ತಿಗೆ ನಾನು ನಿಮಗೆ ಎಲ್ಲನೂ ತೋರಿಸ್ತೀನಿ. ನೋಡಿ, ಕಂಪ್ಲೀಟಾಗಿ ಗ್ರೀನರಿ ಇದೆ. ಕೋಕೋನಟ್ ಟ್ರೀ ಇದೆ, ಜಾಕ್ ಫ್ರೂಟ್ ಟ್ರೀ ಇದೆ, ಮ್ಯಾಂಗೋ ಟ್ರೀ ಇದೆ, ಡಿಫ್ರೆಂಟ್ ಫ್ಲವರ್ಸ್ ಇದೆ. ಫುಲ್ಲು ಗ್ರೀನರಿಯಿಂದ ತುಂಬ್ಕೊಂಡ್ಬಿಟ್ಟಿದೆ ನನ್ನ ಅಜ್ಜಿ ಮನೆ. ನಾನು ಚಿಕ್ಕದಿರುವಾಗೆಲ್ಲ ತುಂಬ ಇದ್ದಿದ್ದು ಅಂದರೆ ಈ ಮನೆಯಲ್ಲಿ. ನನ್ನ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಎಲ್ಲ ನಾನು ಇದೇ ಮನೆಯಲ್ಲಿ ಇದ್ದಿದ್ದು. ಆ್ಯಂಡ್ ಸ್ವಲ್ಪ ದೂರ ಹೋದರೆ ನಮ್ಮ ಅಪ್ಪನ ಮನೆ ಕೂಡ ಇದೆ, ಅಲ್ಲಿನೂ ಇದ್ದೆ. ಬಟ್ ಜಾಸ್ತಿ ಆಗಿದ್ದಿದ್ದು ನಾನು ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದಂದರೆ ಈ ಮನೆಯಲ್ಲಿ. ಈಗ ನಾವು ಊಟ ಮಾಡ್ತಿದ್ದೀವಿ. ಆ್ಯಂಡ್ ಇವರು ನನ್ನ ಹತ್ತಿರದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರಲ್ಲ, ಅವರು ನಮ್ಮ ಅಮ್ಮಂದು ದೊಡ್ಡ ಅಕ್ಕ, ನಂದು ದೊಡ್ಡಮ್ಮ. ಆ್ಯಂಡ್ ಇವರಿಗೆಲ್ಲ ತುಂಬ ಏಜ್ ಗ್ಯಾಪ್. ಎಲ್ಲರಿಗಿಂತ ಸಣ್ಣವರು ಅಂದರೆ ನಮ್ಮಮ್ಮ. ಆ್ಯಂಡ್ ಅದಾದಮೇಲೆ ಒಂದು 10 years 12 years ಎಲ್ಲ ಏಜ್ ಗ್ಯಾಪ್ ಇದೆ ನಮ್ಮದು ದೊಡ್ಡಮ್ಮಂದಿರಿಗೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸೊ ಆಗ ನಾನು ಚೆಕ್ ಮಾಡ್ತಿದ್ದೆ, ನಂದು ಯಾವುದಾದ್ರೂ ಇಲ್ಲಿ ಡ್ರೆಸ್ಸಸ್ ಇದೆಯಾ, ಇಲ್ಲ ನಂದು ಸಾರಿಗಳು ಇದೆಯಾ ಅಂತ. ಅಂದರೆ ನಾನು ಕಾಲೇಜ್ ಡೇಸ್ಗೆಲ್ಲ ಹಾಕಿರುವಂಥದ್ದು. ಸೊ ಈ ಡ್ರೆಸ್ ನನ್ನ ಜೊತೆ ಇದೆ ಅಂತ ನನಗೆ ನೆನಪೇ ಇರಲಿಲ್ಲ. ಸೊ ಇದೊಂದು ಡ್ರೆಸ್ ಸಿಕ್ತು. ಇದು ನಾನು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹಾಕ್ತೀನಿ. ಇದೊಂದು ಚಿಕ್ಕ ಮನೆ. ಇದ್ರ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಒಲೆಗಳು, 2 ಒಲೆ ಇದೆ. ಆ್ಯಂಡ್ ಆಚೆ ನೋಡಿದ್ರೆ ನೀವು ಒಂದು ರೂಮ್ ಇದೆ. ಅದರಲ್ಲಿ ಕಂಪ್ಲೀಟಾಗಿ ಕಟ್ಟಿಗೆ, ಕೋಕೋನಟ್ ಇದು ಸಿಪ್ಪೆ ಅದೆಲ್ಲ ಒಟ್ಟು ಮಾಡಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇದು ಯಾಕಂದರೆ ಇಲ್ಲಿ ಒಲೆಯಲ್ಲೆಲ್ಲ ಏನು ರೈಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಗ್ಯಾಸ್ ಕೂಡ ಇದೆ ಒಳಗಡೆ. ಗ್ಯಾಸಲ್ಲೆಲ್ಲ ಏನಾದರೂ ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಳ್ತಾರೆ. ಆ್ಯಂಡ್ ಇದು ಒಲೆಯಲ್ಲೆಲ್ಲ ರೈಸ್ ಎಲ್ಲ ಮಾಡ್ಕೊಳ್ಳಿಕ್ಕಂತ ಇದು ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಓಲ್ಡ್ ಸ್ಟೈಲ್ ಈ ಥರ ಒಲೆಗಳು, ಕಟ್ಟಿಗೆಯಿಂದ ಅಡುಗೆ ಮಾಡೋದು, ಇದೆಲ್ಲ ತುಂಬಾ ನನಗಂತೂ ತುಂಬಾ ಇಷ್ಟ. ಈಗ ಇದು ಫಸ್ಟೆಲ್ಲ ಆದರೆ ನನಗೆ ನೋಡಿ ಬೋರ್ ಅಂತ ಅನಿಸ್ತಿತ್ತು. ಬಟ್ ಈಗ ಏನೋ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಇದು ಬಾವಿಯಲ್ಲಿ ನೀರೆಷ್ಟಿದೆ ಅಂತ ನೋಡೋಣ, ತೋರಿಸ್ತೀನಿ ನೋಡಿ. ಸೊ ಇಷ್ಟಿದೆ. ಈಗ ಮಳೆ ಟೈಮಲ್ಲ, ಸ್ವಲ್ಪ ಮೇಲೆ ಬಂದಿದೆ ನೀರು. ನಮ್ಮ ಅಜ್ಜಿ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ನಾವು ಸೀದಾ ನಮ್ಮ ಮನೆಗೆ ಬರ್ತಿದ್ದೀವಿ, ಫ್ಲ್ಯಾಟ್ಗೆ. ಸೊ ಇವನು ನನ್ನ ತಮ್ಮ, ಅಂದರೆ ನಮ್ಮ ಅಪ್ಪನದು ತಂಗಿ ಮಗ, ನನಗೆ ಅತ್ತೆ ಮಗ ಆಗಬೇಕು. ಸೊ ಈಗ ನಾವು ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಇವರು ನಂದು ದೊಡ್ಡಮ್ಮ, ಆಗಲೇ ಹೇಳಿದೆ ನಿಮಗೆ. ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಈಗ ರಥಬೀದಿಗೆ, ಕೃಷ್ಣ ಮಠಕ್ಕೆ, ಉಡುಪಿಗೆ. ಆ್ಯಂಡ್ ಇವತ್ತು ವಿಟ್ಲ ಪಿಂಡಿ ಅಲ್ಲ, ಸೊ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬರ್ತೀವಿ. ಸೊ ಬನ್ನಿ, ನಿಮ್ಗೇನು ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ. ಈಗ ಏನು ಸಿಗುತ್ತೆ ಅದರಲ್ಲಿ ಹೋಗೋದು ಅಷ್ಟೇ. ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗೋದು, ಇಲ್ಲಾಂದರೆ ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗೋದು ಅಷ್ಟೇ. ಏನು ವೆಯ್ಟ್ ಮಾಡೋಕ್ಕಿಲ್ಲ.
ಫೈನಲಿ ಸಡನ್ನಾಗಿ ಒಂದು ಆಟೋ ಸಿಕ್ತು. ಆಟೋದಿಂದ ಸೀದಾ ಉಡುಪಿಗೆ ಬಂದ್ವಿ. ಎಲ್ಲ ಕಡೆ ಬ್ಲಾಕ್ ಆಗಿತ್ತು ಇವತ್ತು, ಯಾಕಂದರೆ ತುಂಬಾ ಕ್ರೌಡ್ ಇರುತ್ತೆ ಉಡುಪಿಯಲ್ಲಿ. ನೀವು ಈಗಲೇ ನೋಡ್ತಿರ್ಬೋದು. ನಾನು ಯಾವತ್ತೂ ಬಂದಿಲ್ಲ ಈ ಮೊಸರು ಕುಡಿಕೆಗೆ. ಸೊ ಇದು ಫಸ್ಟ್ ಟೈಮ್ ನಾನು ಬರೋದು. ಆ್ಯಂಡ್ ನನ್ನ ತಮ್ಮನೂ ಫಸ್ಟ್ ಟೈಮ್ ಅಂತೆ ಬರೋದು. ಆ್ಯಂಡ್ ನಮ್ಮಮ್ಮ ಚಿಕ್ಕವರಿದ್ದಾಗ ಬಂದಿದ್ರಂತೆ. ಗೂಚಿಗೆ ಏನಲ್ಲ ಗೊಬ್ಬರ ನೋಡತ್ತುಲೆ ಗೂಚಿಗೆ ಏನಾದರೂ ಟಾಯ್ಸ್ ನೋಡಿದರೆ ಸಾಕು, ಪೆಟ್ ಇರೋರಿಗೆ ಗೊತ್ತಿರುತ್ತೆ. ಏನಾದರೂ ಒಂದು ಟಾಯ್ಸ್ ಪೆಟ್ ಆಟ ಆಡುವಂಥದ್ದು ಒಂದು ಟಾಯ್ಸ್ ಇರುತ್ತಾ ಇಲ್ವಾ ಅಂತ ನಾವು ನೋಡ್ತೀವಿ. ಸೊ ಫೈನಲ್ ಆಗಿ ನಾನು ಇದೊಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಥರ ಒಂದು ಡಾಟ್ ಲೇಸರ್ ಲೈಟ್ ಥರ ರೆಡ್ ಲೈಟ್ ಬರುತ್ತಲ್ಲ ಡಾಟ್. ಸೊ ಆ ಥರದ್ದು ನಾನು ನೋಡಿದೆ ಇಲ್ಲಿ. ಸೊ ಅದನ್ನು ತಗೊಳ್ಳುವ ಅಂತ, ಅದನ್ನು ನಾವು ಕ್ಯಾಟ್ ಹತ್ರ ಹಾಕಿದರೆ ಅದು ಚೆನ್ನಾಗಿ ಆಟಾಡುತ್ತೆ, ಅದನ್ನು ಹಿಡಿಲಿಕ್ಕೆಲ್ಲ ಹೋಗುತ್ತೆ. ಸೊ ಅದರಿಂದ ತಗೊಂಡೆ, ಚೆನ್ನಾಗಿ ಆಟಾಡುತ್ತೆ ಈಗ ನಮ್ಮ ಮನೇಲಿ ಇದರಿಂದ. 60ಗೆ ಪಡೋದು ಲೈಟ್ ಒಂದು ಗೂಚಿಗೆ ಪಸನು 50 ಕೊಡಿ. ಹೀಗೆ ನಡ್ಕೊಂಡು ಹೋಗುವಾಗ ನನಗೆ ಅಷ್ಟು ಜನ ಇರ್ತಾರಂತ ಗೊತ್ತಾಗಲಿಲ್ಲ. ಹೀಗೆ ಸೀದಾ ರಥಬೀದಿಗೆ ಹೋಗುವ ಅಂತ ಅಂದ್ಕೊಂಡ್ವಿ. ಸೊ ರಥಬೀದಿಗೆ ಹೋಗಿನೂ ನಿಂತ್ಕೊಂಡ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಶಾಪ್ಸ್ ಎಲ್ಲ ಬಂದಿದೆ ಅಂತ. ಇಲ್ಲಿ ಎಲ್ಲ ಜಾಸ್ತಿ ಜನ ಶಾಪ್ಸ್ ನೋಡಲಿಕ್ಕೆ, ಶಾಪ್ಸಲ್ಲಿ ಏನಾದರೂ ತೊಗೊಳ್ಳಿಕ್ಕೆ, ಯಾಕಂದರೆ ಸ್ವಲ್ಪ ಚೀಪಾಗಿ ಸಿಗುತ್ತಲ್ವ. ಸೊ ತಗೊಳ್ಳಿಕ್ಕೆ ಬರ್ತಾರೆ. ಜಾತ್ರೆ ಅಂದ್ರೇ ಆ ಥರ ಅಲ್ವಾ. ಸೊ ಇಲ್ಲೆಲ್ಲ ರೋಡಲ್ಲೆಲ್ಲ ರಂಗೋಲಿ ಹಾಕಿದ್ರು. ಇದು ಹುಲಿ ವೇಷ ನೀವು ನೋಡ್ತಿರ್ಬೋದು. ನಮ್ಮದು ಉಡುಪಿ ಮ್ಯಾಂಗ್ಳೂರು ಕಡೆ ಎಲ್ಲ ತುಂಬ ಫೇಮಸ್ ಇದು. ನಾನು ಅಂದ್ಕೊಂಡಿದ್ದೆ ಮೊಸರು ಕುಡಿಕೆ ಅಂದರೆ ಉಡುಪಿ ಜನನೇ ಜಾಸ್ತಿ ಬರ್ತಾರೆ, ಎಲ್ಲರೂ ಬರ್ತಾರೆ ಅಂತ. ಬಟ್ ಅಲ್ಲ, ಉಡುಪಿಯಲ್ಲಿರೋ ಜನಕ್ಕಿಂತ ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಬಂದಿದ್ದರು. ಇದು ಮೇನ್ ರಥಬೀದಿ, ಉಡುಪಿ ಕೃಷ್ಣ ಮಠ ಇದು. ಸೊ ಇಲ್ಲಿ ಬಂದಮೇಲೆ ನಮಗೆ ತುಂಬ ಭಯ ಆಯಿತು. ಜನ ನೋಡಿ ಹೇಗೂ ಬರಲಿಕ್ಕೆ ಬಂದಿದ್ವಿ, ವಾಪಸ್ ಹೋಗೋದು ಹೇಗೆ ಅಂತ ಭಯ ಆಯಿತು. ಸೊ ಹೇಗೂ ಒಂದು ಕಡೆ ನಾವು ನಿಂತ್ಕೊಂಡ್ರು ನಾವು ಫುಲ್ಲು ರಶಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ವಿ. ಆಮೇಲೆ ನಿಧಾನವಾಗಿ ಇಮಿಡಿಯೇಟ್ಲಿ ನಾವು ಹೊರಗೆ ಬಂದುಬಿಟ್ವಿ, ಇನ್ನು ಇಲ್ಲೇ ನಿಂತ್ಕೊಂಡ್ರೆ ಆಗಲ್ಲ ಅಂತ. ಸೊ ಇಷ್ಟೊಂದು ಕ್ರೌಡ್ ನಾನು ನೋಡೇ ಇರಲಿಲ್ಲ. ಸೊ ಇಲ್ಲಿ ಹುಲಿವೇಷ ಕುಣಿತಾ ಇದೆ, ನೀವು ನೋಡ್ತಿರ್ಬೋದು. ಎಷ್ಟು ಜನ ಇದ್ದಾರಂತ ಈಗ ನೀವು ಇಲ್ಲಿ ನೋಡ್ಬೋದು. ನಿಂತ್ಕೊಳ್ಳಿಕ್ಕೂ ಜಾಗ ಇರಲಿಲ್ಲ ನಮಗೆ. ಇಲ್ಲಿಂದ ಯಾವಾಗ ಹೋಗ್ತೀವಿ ಅಂತ ಅನಿಸ್ತಿತ್ತು. ಆ್ಯಂಡ್ ಆದ್ರೂ ಒಂದು ಹುಲಿ ವೇಷ ಎಲ್ಲ ನೋಡಿಕೊಂಡು ಒಂದು ಸೈಡಲ್ಲಿ ಸೇಫ್ ಆಗಿರುವಂಥ ಜಾಗದಲ್ಲಿ ನೋಡಿಕೊಂಡು ಆಮೇಲೆ ನಿಧಾನವಾಗಿ ಹೋದ್ವಿ. ನಾವು ತುಂಬ ಅರ್ಜೆಂಟ್ ಎಲ್ಲ ಮಾಡಿದರೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕಾಗಲ್ಲ, ನಾವು ಅಲ್ಲೇ ಸಿಕ್ಕಾಕೊಂಡು ಬಿಡ್ತೀವಿ. ಸೊ ನಿಧಾನವಾಗಿ ಹೋಗಬೇಕಾಗತ್ತೆ ಹೊರಗೆ. ಗಿರಿಬಣದ ಕುಂಜಾರುಗಿರಿ ಈ ತಂಡದ ಹುಲಿ ವೇಷ ಕುಣಿತ ನಡೆಯಲಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ತಂಡ ಈ ವೇದಿಕೆಗೆ ಆಗಮಿಸ್ತಾ ಇದೆ. ಆಗಮಿಸುವ ಗಿರಿಬಣದ ಕುಂಜಾರು ಅಷ್ಟು ರಶ್ ಇದ್ರೇನು ಈ ಥರ ಫೈನಲಾಗಿ ಈ ಥರ ಒಂದು ವೇಷ, ಈ ಥರ ಒಂದು ಡ್ಯಾನ್ಸ್ ಇದನ್ನೆಲ್ಲ ನೋಡಿದಾಗ, ಈ ಥರ ಮ್ಯೂಸಿಕ್ ಇದನ್ನೆಲ್ಲ ನೋಡಿದಾಗ ಒಂದ್ಸಲ ಅಷ್ಟು ರಶಲ್ಲಿ ಕೂಡ ಇದೆಲ್ಲ ನಾವು ರಶಲ್ಲಿ ಬಂದಿರೋದು ಒಂದು ವರ್ತ್ ಅಂತ ಅನಿಸುತ್ತೆ. ಬಟ್ ಅದೆಲ್ಲ ನೋಡಿ ನಾವು ಇಮಿಡಿಯೇಟ್ಲಿ ಬಂದ್ವಿ ಹೊರಗೆ ಬಂದಾಗ ಈ ಥರ ಸ್ಟಾಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಬಿಸಿ ಬಿಸಿಯಾಗಿ ಜಿಲೇಬಿ ಮಾಡ್ತಿದ್ರು. ಸ್ವಲ್ಪ ಜಿಲೇಬಿ ತಗೊಂಡು ಮತ್ತು ನಾವು ಅಲ್ಲಿಂದ ಸ್ವಲ್ಪ ಕಮ್ಮಿ ಜನ ಇರೋ ಕಡೆಗೆ ಬಂದ್ವಿ. ಅಂದರೆ ಉಡುಪಿಯಲ್ಲಿರೋ ಗೊತ್ತಿರುತ್ತೆ, ಆಭರಣ ಜುವೆಲರ್ಸ್, ಗೀತಾಂಜಲಿ ಆಚೆ ಬಂದು ನಾವು ನಿಂತ್ಕೊಂಡ್ವಿ.
ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿರುವಂಥ ವೇಷಗಳು, ಅವರು ಮಾಡಿರೋ ಒಂದು ಆ್ಯಕ್ಟಿಂಗು. ಆ್ಯಂಡ್ ಕೆಲವರೆಲ್ಲ ವೇಷ ಹಾಕಿ ಡೊನೇಷನ್ ಕೇಳ್ತಾರೆ. ಅಂದರೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ವೇಷ ಹಾಕಿ ಹಣ ಕಲೆಕ್ಟ್ ಮಾಡೋದು, ಇದೆಲ್ಲ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಈ ಥರ ಮಾಡೋದು. ಆ್ಯಂಡ್ ತುಂಬಾ ವೇಷಗಳು ಇತ್ತು. ನಾನು ಎಷ್ಟೊಂದು ವೇಷ ನೋಡಿದೆ ಅಂದರೆ ಓ ಮೈ ಗಾಡ್, ಹೇಳೋದೇ ಬೇಡ. ನಾವು ಮನೇಲಿ ಕೂತ್ಕೊಂಡ್ರೆ ಅಷ್ಟೊಂದು ವೇಷಗಳು ನಮಗೆ ನೋಡಲಿಕ್ಕೆ ಸಿಗಲ್ಲ. ಈ ಥರ ಹೊರಗೆ ಬಂದ್ರೇ ತುಂಬ ವೇಷಗಳು ನೋಡಲಿಕ್ಕೆ ಸಿಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಚಿಕ್ಕ ಬೇಬಿ ಡ್ಯಾನ್ಸ್ ಮಾಡ್ತಿದೆ. ಸೊ ಅಷ್ಟು ಜನ ಅದು ಮಧ್ಯ ಬಂದು ಡ್ಯಾನ್ಸ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ಸೊ ಆದ್ರೂ ಫುಲ್ ಹ್ಯಾಪಿಯಿಂದ ಡ್ಯಾನ್ಸ್ ಮಾಡ್ತಿದೆ. ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದೆ. ನೀವು ಎಷ್ಟು ಜನ ಮೊಸರು ಕುಡಿಕೆಗೆ ಬಂದಿದ್ದೀರಾ ಆ್ಯಂಡ್ ರಶಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಂಥ ವೇಷಗಳನ್ನೆಲ್ಲ ನೋಡಿದ್ದೀರಾ, ಕಾಮೆಂಟಲ್ಲಿ ತಿಳಿಸಿ. ಇದು ಆ್ಯಕ್ಚುಲಿ ಉಡುಪಿಯಲ್ಲಿ ಶಾಂತಿಸಾಗರ್ ಹೋಟೆಲ್ ಇದೆ, ಗೀತಾಂಜಲಿ ಇದೆ ಅಲ್ಲ, ಆ ರೋಡಲ್ಲಿ. ನಮಗೆ ಫುಲ್ಲು ಸುಸ್ತಾಗಿತ್ತು. ಅಲ್ಲೇ ಶಾಂತಿಸಾಗರ್ ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಈಗ ನಡ್ಕೊಂಡು ಹೋಗ್ತಿದ್ದೀವಿ. ಅದರ ಮುಂದೆನೇ ಮಲಬಾರ್ ಗೋಲ್ಡ್ ಇದೆ, ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿಸಿದ್ರು, ಟೈಗರ್ ಡ್ಯಾನ್ಸ್ ಸ್ವಲ್ಪ ಮಾಡಿಸಿದ್ರು ಅವರು. ಸ್ವಲ್ಪ ಅದನ್ನು ನೋಡ್ತಾ, ಅಷ್ಟಮಿ ಅಂದ್ರೇ ಆ ಥರನೇ ಅಲ್ವಾ. ಅಷ್ಟಮಿ ಹಬ್ಬಕ್ಕೆ ಫಸ್ಟು ಮೈಂಡಿಗೆ ಬರೋದು ಕೃಷ್ಣದೇವರು. ಅದನ್ನು ಬಿಟ್ಟರೆ ಹುಲಿ ವೇಷ, ಟೈಗರ್ ಡ್ಯಾನ್ಸು ಇದೆ ಅಲ್ವಾ. ಇದೊಂದು ನೋಡೋದೇ ಚಂದ ಉಡುಪಿಯಲ್ಲಿ. ನೆಕ್ಸ್ಟು ಫುಲ್ಲು ಮಳೆ ಬಂತು. ನಮಗೆ ತುಂಬಾ ಹಸಿವು ಕೂಡ ಆಗಿತ್ತು ಮತ್ತು ಥರ್ಸ್ಟಿನೂ ಆಗಿತ್ತು. ನೀರು ತಂದಿದ್ವಿ, ನೀರೆಲ್ಲ ಖಾಲಿಯಾಗೋಯಿತು ಆ ರಶಲ್ಲೇ. ಆ್ಯಂಡ್ ಇಲ್ಲಿ ನಾನು, ನಮ್ಮಮ್ಮ, ನಮ್ಮ ತಮ್ಮ ಎಲ್ಲ ಒಂದು ಹೋಟೆಲ್ಗೆ ಬಂದ್ವಿ. ಇಲ್ಲಿ ಈವ್ನಿಂಗ್ ಟೈಮ್ ಅಲ್ವಾ, ಸೊ ಚಾಟ್ಸ್ ಎಲ್ಲ ತಗೊಂಡು ತಿನ್ಬಿಟ್ಟು, ಇದೇನೋ ಸ್ಪೆಷಲ್ ಸೇವ್ ಪುರಿ ಅಂತೆ, ಫುಲ್ಲು ಡ್ರೈ ಫ್ರೂಟ್ಸ್ ಇತ್ತು. ಆ್ಯಂಡ್ ಇದು ಮಸಾಲೆ ಪೂರಿ, ಬಿಸಿ ಆಗಿತ್ತು, ಚೆನ್ನಾಗಿತ್ತು. ನಮ್ಮಮ್ಮ ಯಾವತ್ತೂ ಕೂಡ ಐಸ್ ಕ್ರೀಮ್ ತಿನ್ನಲ್ಲ ಜಾಸ್ತಿ. ಸೊ ಇವತ್ತು ಮಾತ್ರ ಏನು ಹೇಳಿದ್ರು, ಅಲ್ಲಿ ಫುಲ್ಲು ಮಧ್ಯಾಹ್ನ ಹೊತ್ತಿಗೆ ಫುಲ್ಲು ಬಿಸಿಲು ಕಣ್ಣಿಗೆ ಹೊಡಿತಿತ್ತು. ಸೊ ಹಾಗಾಗಿ ತುಂಬ ಟಯರ್ಡ್ ಆಗಿತ್ತಲ್ಲ. ಸೊ ನನಗೆ ಏನೂ ಬೇಡ ತಿನ್ನಲಿಕ್ಕೆ, ಜಸ್ಟ್ ಒಂದು ಚಿಕ್ಕ ಐಸ್ ಕ್ರೀಮ್ ತೆಗೆಸ್ಕೊಡು ಅಂತ ಹೇಳಿದರು. ಸೊ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅದಾದಮೇಲೆ ನಾವು ಮನೆಗೆ ಬರುವಾಗ ರೋಡಲ್ಲಿ ಈ ಥರ ಸ್ಟೇಜಸ್ ಹಾಕಿರ್ತಾರೆ. ಸೊ ಇದು ನಮ್ಮ ಮನೆ ಕಡೆಯಿಂದ ಬರುವಾಗ ಅಂಬಾಗಿಲು ಅಂತ ಊರಲ್ಲಿ ಸ್ಟೇಜ್ ಹಾಕಿದ್ರು, ಹುಲಿವೇಷ ಕುಣಿತ ಪ್ರದರ್ಶನ ಅಂತ. ಸೊ ಹೇಗೂ ಆಗ್ತಿತ್ತಲ್ವಾ, ಸೊ ನಾವು ಅದನ್ನು ಒಂದು ಡ್ಯಾನ್ಸ್ ನೋಡಿಬಿಟ್ಟು ಆಮೇಲೆ ಸೀದಾ ಮನೆಗೆ ಹೋದ್ವಿ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.